ಅಮೆರಿಕದ ಹೆಮ್ಮೆಯ F-15 ವಿಮಾನವೇನೋ ಇರಾನ್ ಮಣ್ಣಿನಲ್ಲಿ ಹೂತ್ ಹೋಯಿತು. ಆದರೆ ಈಗ ಇಡೀ ವೈಟ್ ಹೌಸ್ ಹುಡುಕ್ತಿರುವ ಆ ಒಬ್ಬ ಪೈಲಟ್ ಎಲ್ಲಿದ್ದಾನೆ? ಜಗತ್ತಿನಾದ್ಯಂತ ಭಯೋತ್ಪಾದಕರನ್ನ ಹಿಡಿಯಲು ಕೋಟಿಗಟ್ಟಲೆ ಬಹುಮಾನ ಘೋಷಿಸ್ತಾ ಇದ್ದ ಅಮೆರಿಕಕ್ಕೆ ಇಂದು ತನ್ನದೇ ಪೈಲಟ್ನ ತಲೆಗೆ ಇರಾನ್ $60,000 ಬೆಲೆ ಕಟ್ಟಿದ್ದು ದೊಡ್ಡ ಅವಮಾನ ಅಲ್ವಾ? ಮಗನಿಗಾಗಿ ಪ್ರಾರ್ಥಿಸಿ ಅಂತ ಬೇಡ್ಕೊಂಡ ಅಮೆರಿಕನ್ ತಾಯಿಗೆ ನಿಮ್ಮ ಮಗ ಟ್ರಂಪ್ ಹತ್ತಿರ ಇರೋದಕ್ಕಿಂತ ನಮ್ಮ ಬಳಿಯೇ ಸುರಕ್ಷಿತ ಅಂತ ಇರಾನ್ ರಾಯಭಾರ ಕಚೇರಿ ತಿರುಗೇಟು ನೀಡಿದ್ದು ಅಮೆರಿಕದ ಅಸಹಾಯಕತೆಯನ್ನ ಬಿಂಬಿಸ್ತಿದೆಯಾ? ಆಡಳಿತ ಬದಲಾವಣೆಯ ದರ್ಪ ಬಿಟ್ಟು ಪೈಲಟ್ ಹುಡುಕೊಡಿ ಅಂತ ಬೇಡುವ ಸ್ಥಿತಿಗೆ ಅಮೆರಿಕ ಬಂದಿದೆ ಅಂತ ಇರಾನ್ ಸ್ಪೀಕರ್ ಘಾಲಿಬಾಫ್ ಮಾಡಿದ ಟ್ವೀಟ್ ಅಮೆರಿಕದ ಗರ್ವಭಂಗಕ್ಕೆ ಸಾಕ್ಷಿನ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೇನೆ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೇಡಾರ್ಗಳ ಕಣ್ಣಿಗೂ ಬೀಳದ ಅದೃಶ್ಯ ವಿಮಾನಗಳನ್ನು ಹೊಂದಿದ್ದೇವೆ ಅಂತ ಎದೆಯುಬ್ಬಿಸಿ ಓಡಾಡ್ತಿದ್ದ ಅಮೆರಿಕದ ಅಹಂಕಾರಕ್ಕೆ ಈಗ ಇರಾನ್ನ ಮಣ್ಣಿನಲ್ಲಿ ಭಾರೀ ಪೆಟ್ಟು ಬೀಳ್ತಾ ಇದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾರೇ ಸೀನಿದ್ರು ಅಲ್ಲಿಗೆ ಪ್ರಜಾಪ್ರಭುತ್ವ ರಕ್ಷಿಸುವ ನೆಪದಲ್ಲಿ ನುಗ್ತಾ ಇದ್ದ ದೊಡ್ಡಣ್ಣನ ದರ್ಪ ಈಗ ಇರಾನ್ನಲ್ಲಿ ಹೂತ್ ಹೋಗ್ತಾ ಇದೆ. ಅಮೆರಿಕದ ಹೆಮ್ಮೆಯ F-15 ಯುದ್ಧ ವಿಮಾನವೊಂದು ಇರಾನ್ನ ದಾಳಿಗೆ ಸಿಲುಕಿ ಪತನಗೊಂಡಿರುವುದು ಕೇವಲ ಒಂದು ತಾಂತ್ರಿಕ ಸೋಲಲ್ಲ, ಬದಲಿಗೆ ಅದು ವಾಷಿಂಗ್ಟನ್ನ ಅತಿ ಆತ್ಮವಿಶ್ವಾಸಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಯುದ್ಧ ವಿಮಾನವಂತೂ ನೆಲಸಮ ಆಯಿತು, ಆದರೆ ಈಗ ಇಡೀ ಅಮೆರಿಕದ ನಿದ್ದೆಗೆಡಿಸಿರುವುದು ಅದರಲ್ಲಿನ ಪೈಲಟ್ನ ಭವಿಷ್ಯ. ಆ ಒಬ್ಬ ಪೈಲಟ್ನ ಸುತ್ತ ಇಡೀ ವೈಟ್ ಹೌಸ್ ಸುತ್ತಿದೆ ಅಂತಂದ್ರೆ ಅಮೆರಿಕದ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅನ್ನೋದು ಅರ್ಥವಾಗುತ್ತೆ. ರಕ್ಷಣಾ ಕಾರ್ಯಾಚರಣೆಯ ಮೂಲಕ ಒಬ್ಬ ಪೈಲಟ್ನನ್ನ ಹೇಗೋ ಎಳ್ಕೊಂಡು ಬಂದಿರುವ ಅಮೆರಿಕಕ್ಕೆ ಈಗ ಮತ್ತೋರ್ವ ಪೈಲಟ್ ಎಲ್ಲಿದ್ದಾನೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಈ ಪೈಲಟ್ ಯಾರ ಕೈಗೆ ಸಿಗ್ತಾನೆ ಅನ್ನೋದರ ಮೇಲೆ ಕೇವಲ ಯುದ್ಧದ ಫಲಿತಾಂಶ ಮಾತ್ರವಲ್ಲ, ಬದಲಿಗೆ ಡೊನಾಲ್ಡ್ ಟ್ರಂಪ್ ಅವರ ರಾಜಕೀಯ ಅಸ್ತಿತ್ವವೂ ನಿರ್ಧಾರವಾಗಲಿದೆ. ಈ ಘಟನೆಯನ್ನ ಕಂಡ ಇರಾನ್ನ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಘೇರ್ ಘಾಲಿಬಾಫ್ ಅವರು ಎಕ್ಸ್ ತಾಣದಲ್ಲಿ ಅಮೆರಿಕವನ್ನ ಲೇವಡಿ ಮಾಡ್ತಾ ಬರೆದ ಸಾಲುಗಳು ಈಗ ಜಗತ್ತಿನಾದ್ಯಂತ ಸದ್ದು ಮಾಡ್ತಿವೆ. ಇರಾನನ್ನ ಸತತ 37 ಬಾರಿ ಸೋಲಿಸಿದ ನಂತರ ಯಾವುದೇ ಕಾರ್ಯತಂತ್ರವಿಲ್ಲದ ಈ ಅದ್ಭುತ ಯುದ್ಧವನ್ನ ಅವರೀಗ ಆಡಳಿತ ಬದಲಾವಣೆಯಿಂದ ಕೆಳಗಿಳಿಸಿ ಯಾರಾದ್ರೂ ನಮ್ಮ ಪೈಲಟ್ಗಳನ್ನ ಹುಡುಕಿ ಕೊಡಬಲ್ಲಿರ ದಯವಿಟ್ಟು ಅನ್ನೋ ಹಂತಕ್ಕೆ ತಂದಿದ್ದಾರೆ. ವಾವ್, ಎಂತಹ ಅದ್ಭುತ ಪ್ರಗತಿ, ಪರಮ ಬುದ್ಧಿವಂತರು ಅಂತ ವ್ಯಂಗ್ಯವಾಡಿದ್ದಾರೆ. ಅಮೆರಿಕದ ಈ ಪರಿಸ್ಥಿತಿಯನ್ನ ನೋಡಿದ್ರೆ ಈ ಹಿಂದೆ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರು ಪಾಕಿಸ್ತಾನದ ಕೈಗೆ ಸಿಕ್ಕಿಬಿದ್ದಿದ್ದ ಘಟನೆಯನ್ನ ನೆನಪಿಸ್ತಿದೆ. ಆದರೆ ವ್ಯತ್ಯಾಸ ಏನು ಅಂದ್ರೆ ಅಮೆರಿಕ ಇಲ್ಲಿ ದಾಳಿ ಮಾಡೋಕ್ ಹೋಗಿ ಹಳ್ಳಕ್ ಬಿದ್ದಿದೆ. ಅಮೆರಿಕದ ಪೈಲಟ್ನ ತಾಯಿ ತನ್ನ ಮಗನಿಗಾಗಿ ಪ್ರಾರ್ಥಿಸುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಕಣ್ಣೀರು ಹಾಕ್ತಿದ್ರೆ ಇರಾನ್ ಮಾತ್ರ ವ್ಯಂಗ್ಯವಾಗಿ ಮಾನವೀಯತೆಯ ಸಂದೇಶ ಸಾರ್ತಾ ಲೇವಡಿ ಮಾಡ್ತಿದೆ. ಇರಾನ್ ರಾಯಭಾರ ಕಚೇರಿಗಳು ನೀಡ್ತಿರುವ ಪ್ರತಿಕ್ರಿಯೆ ಅಮೆರಿಕದ ಗಾಯದ ಮೇಲೆ ಉಪ್ಪು ಸವರಿದಂತಿದೆ. ಇರಾನ್ನ ಪಾಕಿಸ್ತಾನ ರಾಯಭಾರ ಕಚೇರಿ, ನಿಮ್ಮ ಪುತ್ರ ಇರಾನ್ನ ವಶದಲ್ಲಿರೋದಕ್ಕಿಂತ ಡೊನಾಲ್ಡ್ ಟ್ರಂಪ್ ಅವರ ಅಡಿಯಲ್ಲಿ ಹೆಚ್ಚಿನ ಅಪಾಯದಲ್ಲಿದ್ದಾರೆ ಅನ್ನೋದು ನೆನಪಿರಲಿ. ಅಮೆರಿಕದ ರಕ್ಷಣಾ ತಂಡಗಳಿಗಿಂತ ಇರಾನ್ ಅವರು ಆತನನ್ನ ಸೆರೆ ಹಿಡಿದ್ರೆ ಒಳ್ಳೇದು ಅಂತ ಪ್ರಾರ್ಥಿಸಿ ಮುಸ್ಲಿಂ ಮತ್ತು ಸುಸಂಸ್ಕೃತ ಇರಾನಿಯನ್ನರಾಗಿ ಖೈದಿಗಳನ್ನ ಗೌರವ ಮತ್ತು ಘನತೆಯಿಂದ ಹೇಗೆ ನಡೆಸಿಕೊಳ್ಬೇಕು ಅನ್ನೋದು ನಮಗೆ ತಿಳಿದಿದೆ ಅಂತ ಅಮೆರಿಕದ ಸಂಸ್ಕೃತಿಯನ್ನೇ ಪ್ರಶ್ನೆ ಮಾಡಿದೆ. ಇನ್ನು ದಕ್ಷಿಣ ಆಫ್ರಿಕಾದಲ್ಲಿರುವ ಇರಾನ್ ರಾಯಭಾರ ಕಚೇರಿ ಒಂದು ಹೆಜ್ಜೆ ಮುಂದೆ ಹೋಗಿ ಇರಾನ್ನಲ್ಲಿ ಮಾನವೀಯ ಕಾನೂನುಗಳು ಬರೆಯಲ್ಪಡುವ ಮೊದಲೇ ಯುದ್ಧ ಕೈದಿಗಳ ಹಕ್ಕುಗಳನ್ನು ವ್ಯಾಖ್ಯಾನಿಸಲಾಗಿತ್ತು. ನಾವು ನಿಮ್ಮ ಅನಾಗರಿಕ ಮಿತ್ರರಾದ ಜಿಯೋನಿಸ್ಟ್ಗಳಂತೆ ಇಸ್ರೇಲ್ನ ಖೈದಿಗಳನ್ನು ನಡೆಸ್ಕೊಳ್ಳೋದಿಲ್ಲ. ನಮಗೆ ಇರಾನಿನ ನಾಗರಿಕತೆ ಇದೆ. ನಾವು ಅಮೆರಿಕದಂತೆ ಶಿಲಾಯುಗದಲ್ಲಿ ವಾಸ ಮಾಡ್ತಿಲ್ಲ ಅಂತ ಟ್ರಂಪ್ ಅವರು ಇರಾನನ್ನ ಶಿಲಾಯುಗಕ್ಕೆ ಕಳಿಸೋದಾಗಿ ಹೇಳಿದ್ದ ಮಾತನ್ನೇ ಮರಳಿಸಿದ್ದಾರೆ. ಅಮೆರಿಕದ ಈ ತಂತ್ರಜ್ಞಾನದ ವೈಫಲ್ಯ ನಿಜಕ್ಕೂ ಹಾಸ್ಯಾಸ್ಪದವಾಗಿದೆ. ರೇಡಾರ್ಗಳಿಗೆ ಸಿಗದ ವಿಮಾನಗಳನ್ನು ತಯಾರಿಸಿದ್ದೇವೆ ಅಂತ ಬಿಲ್ಡಪ್ ಕೊಡ್ತಿದ್ದ ಪೆಂಟಗನ್ಗೆ ಇರಾನ್ ಈಗ ಶಾಖದ ಮೂಲಕ ಹೊಡೆಯುವ ಇನ್ಫ್ರಾರೆಡ್ ಸೆನ್ಸರ್ ತಂತ್ರಜ್ಞಾನದಿಂದ ಶಾಕ್ ನೀಡಿದೆ. ವಿಮಾನದ ಎಂಜಿನ್ನಿಂದ ಹೊರಬರುವ ಬಿಸಿಯನ್ನೇ ಗುರಿಯಾಗಿಸಿಕೊಂಡು ಇರಾನ್ನ ಕ್ಷಿಪಣಿಗಳು ಅಮೆರಿಕದ ವಿಮಾನಗಳನ್ನು ಹಕ್ಕಿಗಳಂತೆ ಹೊಡೆದುರುಳಿಸಿವೆ. ಅಮೆರಿಕದ ಪೈಲಟ್ಗಳಿಗೆ ತಮಗೆ ದಾಳಿಯಾಗ್ತಿದೆ ಅನ್ನೋ ಎಚ್ಚರಿಕೆ ಸಿಗುವ ಮೊದಲೇ ವಿಮಾನಗಳು ಬೆಂಕಿಯುಂಡೆಯಾಗ್ತಿವೆ. ಕೇವಲ ಏಪ್ರಿಲ್ 3ರಂದೇ ಇರಾನ್ ಅಮೆರಿಕದ F-35 ಮತ್ತು F-15 ನಂತಹ ಅತ್ಯಂತ ದುಬಾರಿ ಯುದ್ಧ ವಿಮಾನಗಳನ್ನು ನೆಲಕ್ಕುರುಳಿಸಿ ಜಗತ್ತಿನ ಮುಂದೆ ದೊಡ್ಡಣ್ಣನ ಮಾನ ಹರಾಜು ಹಾಕಿದೆ. ಇರಾನ್ ಈಗ ತನ್ನ ನಾಗರಿಕರಿಗೆ ಒಂದು ಬಂಪರ್ ಆಫರ್ ಕೂಡ ನೀಡಿದೆ. ನಾಪತ್ತೆಯಾಗಿರುವ ಅಮೆರಿಕದ ಪೈಲಟ್ ಅನ್ನ ಪತ್ತೆ ಹಚ್ಚಿದವರಿಗೆ $60,000 ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದೆ. ಜಗತ್ತಿನಾದ್ಯಂತ ಉಗ್ರರನ್ನ ಹಿಡಿಯಲು ಬಹುಮಾನ ಘೋಷಿಸುತ್ತಿದ್ದ ಅಮೆರಿಕದ ಪೈಲಟ್ ಅನ್ನ ಹುಡುಕೋಕೆ ಇರಾನ್ ಬಹುಮಾನ ಘೋಷಣೆ ಮಾಡಿರುವುದು ಕಾಲಚಕ್ರದ ವಿಪರ್ಯಾಸವೇ ಸರಿ. ಈ ಯುದ್ಧ ಆರ್ಥಿಕವಾಗಿಯೂ ಅಮೆರಿಕವನ್ನ ದಿವಾಳಿ ಮಾಡ್ತಿದೆ. ಈಗಾಗಲೇ $35 ಬಿಲಿಯನ್ ಹಣವನ್ನ ಈ ಮಣ್ಣು ಪಾಲಾಗುವ ಯುದ್ಧಕ್ಕಾಗಿ ಸುರಿಯಲಾಗಿದೆ. ಪ್ರತಿದಿನ $1 ಬಿಲಿಯನ್ ನಷ್ಟವಾಗ್ತಿದೆ ಅಂತ ಅಂದಾಜಿಸಲಾಗಿದೆ.
ಒಂದು ಕಡೆ ಅಮೆರಿಕದ ಸಾಮಾನ್ಯ ಜನರಿಗೆ ಮೆಡಿಕಲ್ ಇನ್ಶೂರೆನ್ಸ್ ಮತ್ತು ಮಕ್ಕಳ ಡೇ ಕೇರ್ ಸೌಲಭ್ಯಗಳಿಗೆ ಹಣವಿಲ್ಲ ಅಂತ ಕೈಚೆಲ್ಲುವ ಟ್ರಂಪ್ ಸರ್ಕಾರ ಯುದ್ಧಕ್ಕಾಗಿ ಮಾತ್ರ $1.5 ಟ್ರಿಲಿಯನ್ ಬಜೆಟ್ ಕೇಳ್ತಿದೆ. ಸೈನಿಕರ ಸಾವು ನೋವಿನ ಲೆಕ್ಕಾಚಾರದಲ್ಲೂ ಅಮೆರಿಕ ಸುಳ್ಳು ಹೇಳ್ತಿದೆ ಅನ್ನೋ ಆರೋಪ ಬಲವಾಗ್ತಿದೆ. ಪೆಂಟಗನ್ ಕೇವಲ 13 ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ರು, ವಾಸ್ತವದಲ್ಲಿ 700ಕ್ಕೂ ಹೆಚ್ಚು ಸೈನಿಕರು ಇರಾನ್ನ ದಿಟ್ಟ ಪ್ರತಿದಾಳಿಗೆ ಬಲಿಯಾಗಿದ್ದಾರೆ ಅಥವಾ ಗಾಯಗೊಂಡಿದ್ದಾರೆ ಅನ್ನೋ ವರದಿಗಳು ಹೊರಬರ್ತಿವೆ. ಇದು ಅಮೆರಿಕದ ಜನಸಾಮಾನ್ಯರಲ್ಲಿ ಆಕ್ರೋಶ ಮೂಡಿಸುತ್ತಿದೆ. 75% ಜನ ಇರಾನ್ ಮೇಲೆ ಭೂಸೇನೆಯ ಮೂಲಕ ದಾಳಿ ಮಾಡೋದನ್ನ ವಿರೋಧ ಮಾಡ್ತಿದ್ದಾರೆ. ಟ್ರಂಪ್ ಅವರ ಜನಪ್ರಿಯತೆ ಪಾತಾಳಕ್ಕೆ ಕುಸಿತಿದೆ. ಇರಾನ್ ವಾಯುಸೀಮೆ ನಮ್ಮ ಸಂಪೂರ್ಣ ನಿಯಂತ್ರಣದಲ್ಲಿದೆ, ನಾವು ಇಷ್ಟ ಬಂದಲ್ಲಿ ಬಾಂಬ್ ಹಾಕಬಹುದು ಅಂತ ಆರ್ಭಟಿಸ್ತಾ ಇದ್ದ ರಕ್ಷಣಾ ಸಚಿವ ಪೀಟ್ ಹೆಕ್ಸೆಟ್ ಅವರಿಗೆ ಈಗ ಮುಖ ತೋರಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ನ ಕ್ಷಿಪಣಿ ಬಂಕರ್ಗಳನ್ನ ಅಮೆರಿಕದ ದಾಳಿಗಳು ನಾಶಪಡಿಸ್ತಿದೆ ಅಂತ ಹೇಳಲಾಗ್ತಿದೆಯಾದ್ರೂ ಇರಾನಿನ ಎಂಜಿನಿಯರ್ಗಳು ಅದನ್ನ ಕ್ಷಣ ಮಾತ್ರದಲ್ಲಿ ದುರಸ್ತಿ ಮಾಡ್ತಿದ್ದಾರೆ. ಇದು ಅಮೆರಿಕದ ದಾಳಿಯನ್ನ ನಿಷ್ಪ್ರಯೋಜಕಗೊಳಿಸ್ತಿದೆ. ಇರಾನ್ನ ಈ ಪ್ರತಿರೋಧ ಅಮೆರಿಕಕ್ಕೆ ವಿಯೆಟ್ನಾಂ ಯುದ್ಧದ ಕರಾಳ ನೆನಪುಗಳನ್ನ ಮರುಕಳಿಸ್ತಿದೆ. ಅಂದು ಕಾಡಿನೊಳಗೆ ಅಮೆರಿಕ ಸಿಕ್ಕಾಕೊಂಡಿದ್ರೆ ಇಂದು ಇರಾನ್ನ ಮರುಭೂಮಿ ಮತ್ತು ಪರ್ವತಗಳಲ್ಲಿ ಅಮೆರಿಕದ ಹಡಗುಗಳು ಮತ್ತು ವಿಮಾನಗಳು ಹೂತ್ ಹೋಗ್ತಿವೆ. ಅಮೆರಿಕದ ಪ್ರತಿಯೊಂದು ದಾಳಿಗೂ ಇರಾನ್ ಅಷ್ಟೇ ವೇಗವಾಗಿ ಪ್ರತಿದಾಳಿ ಮಾಡ್ತಿರೋದು ಟ್ರಂಪ್ ಅವರ ಲೆಕ್ಕಾಚಾರಗಳನ್ನೇ ಉಲ್ಟಾ ಮಾಡಿದೆ. ಜಗತ್ತಿನ ಪೊಲೀಸ್ ಅಂತ ಕರೆಸಿಕೊಳ್ಳುವ ಅಮೆರಿಕಕ್ಕೆ ಇಂದು ತನ್ನ ಒಬ್ಬನೇ ಒಬ್ಬ ಪೈಲಟ್ ಅನ್ನ ಹುಡುಕೋ ಶಕ್ತಿ ಇಲ್ಲದಂತಾಗಿದೆ. ಇರಾನ್ ಅನ್ನ ಮಣ್ಣು ಮುಗಿಸೋದಾಗಿ ಹೇಳಿದವರು ಇಂದು ಅದೇ ಇರಾನ್ ನೀಡ್ತಿರುವ ಲೇವಡಿಗಳನ್ನ ಕೇಳ್ತಾ ಅಸಹಾಯಕರಾಗಿ ಕುಳಿತಿದ್ದಾರೆ. ಅಮೆರಿಕದ ಹೆಮ್ಮೆಯ ವಿಮಾನಗಳು ಭಗ್ನಾವಶೇಷಗಳಾಗಿ ಇರಾನ್ನ ಮಣ್ಣಿನಲ್ಲಿ ಬಿದ್ದಿವೆ. ಈ ಯುದ್ಧ ಅಮೆರಿಕಕ್ಕೆ ಕೇವಲ ಮಿಲಿಟರಿ ಸೋಲಲ್ಲ, ಇದು ಆ ದೇಶದ ನೈತಿಕ ಮತ್ತು ತಾಂತ್ರಿಕ ಸಾಮರ್ಥ್ಯದ ಮೇಲೆ ಬಿದ್ದಿರುವ ಶಾಶ್ವತ ಕಳಂಕ. ಟ್ರಂಪ್ ಅವರು ಯುದ್ಧದ ಉನ್ಮಾದದಲ್ಲಿ ಜಗತ್ತನ್ನ ವಿನಾಶದತ್ತ ತಳ್ಳಲು ಹೋಗಿ ತಮ್ಮದೇ ದೇಶದ ಭವಿಷ್ಯವನ್ನ ಅಪಾಯಕ್ಕೆ ತಳ್ಳಿದ್ದಾರೆ. ಒಂದು ಕಾಲದಲ್ಲಿ ಅಮೆರಿಕದ ಒಂದು ಹೆಲಿಕಾಪ್ಟರ್ ಬಂದ್ರೆ ದೇಶಗಳೇ ನಡುತ್ತಿದ್ವು. ಆದರೆ ಇಂದು ಇರಾನ್ನ ಸಾಮಾನ್ಯ ನಾಗರಿಕರು ಅಮೆರಿಕದ ಪೈಲಟ್ಗಾಗಿ ಬಹುಮಾನದ ಆಸೆಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಇದು ದೊಡ್ಡಣ್ಣನ ದರ್ಪಕ್ಕೆ ಕಾಲ ನೀಡಿರುವ ತಕ್ಕ ಉತ್ತರ. ಈ ಯುದ್ಧದ ಧೂಳಿನಲ್ಲಿ ಅಮೆರಿಕದ ಅಹಂಕಾರ ಮಾತ್ರವಲ್ಲ, ಜಾಗತಿಕ ವೇದಿಕೆಯಲ್ಲಿ ಅದರ ಸ್ಥಾನಮಾನವೂ ಕರಗಿ ಹೋಗ್ತಿದೆ. ಪೈಲಟ್ನ ಭವಿಷ್ಯದ ಜೊತೆಗೆ ಟ್ರಂಪ್ ಅವರ ರಾಜಕೀಯ ಜೀವನವೂ ಈಗ ಇರಾನ್ನ ಕಪಿಮುಷ್ಟಿಯಲ್ಲಿದೆ ಅನ್ನೋದೇ ಇಂದಿನ ಕಟು ಸತ್ಯ. ಇರಾನ್ನ ಶೌರ್ಯ ಮತ್ತು ಅಮೆರಿಕದ ಹತಾಶೆ ಈಗ ಜಗತ್ತಿನ ಮುಂದೆ ಬೆತ್ತಲಾಗಿದೆ. ಈ ಸೋಲಿನಿಂದ ಅಮೆರಿಕ ಪಾಠ ಕಲಿಯತ್ತಾ ಅಥವಾ ಮತ್ತಷ್ಟು ವಿನಾಶದ ಹಾದಿಯನ್ನ ಹಿಡಿಯತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಆದರೆ ಸದ್ಯಕ್ಕಂತೂ ಅಮೆರಿಕದ ಗರ್ವಭಂಗ ಆಗಿರೋದು ಸ್ಪಷ್ಟವಾಗಿದೆ. ಇರಾನ್ ತನ್ನ ಮಣ್ಣಿನಲ್ಲಿ ಅಮೆರಿಕದ ಅಹಂಕಾರವನ್ನ ಅಕ್ಷರಶಃ ಹೂತಾಕ್ತಿದೆ. ಅಮೆರಿಕದ ಪೈಲಟ್ ಯಾರ ಕೈಗೆ ಸಿಗ್ತಾನೆ ಅನ್ನೋದು ಕೇವಲ ಒಂದು ಸುದ್ದಿ ಅಲ್ಲ, ಅದು ಅಮೆರಿಕದ ಅತಿ ವಿಶ್ವಾಸಕ್ಕೆ ಇತಿಹಾಸ ನೀಡುವ ಅಂತಿಮ ತೀರ್ಪು. ಇರಾನ್ನ ಗಲ್ಲಿಗಳಲ್ಲಿ ಈಗ ಕೇಳಿ ಬರ್ತಿರೋದು ಅಮೆರಿಕದ ಸೋಲಿನ ಕಹಳೆ ಮತ್ತು ಟ್ರಂಪ್ ಸರ್ಕಾರದ ವೈಫಲ್ಯದ ಪ್ರತಿಧ್ವನಿ. ದರ್ಪ ಯಾವಾಗಲೂ ಶಾಶ್ವತ ಅಲ್ಲ ಅನ್ನೋ ಪಾಠವನ್ನ ಇರಾನ್ ಇಂದು ಅಮೆರಿಕಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದೆ. ಅಮೆರಿಕದ ತಂತ್ರಜ್ಞಾನಕ್ಕಿಂತ ಮಣ್ಣಿನ ಮೇಲಿರುವ ನಿಷ್ಠೆ ಮತ್ತು ತಂತ್ರಗಾರಿಕೆ ದೊಡ್ಡದು ಅನ್ನೋದನ್ನ ಇರಾನ್ ಸಾಬೀತುಪಡಿಸಿದೆ. ಈ ಯುದ್ಧ ಹೇಗೇ ಕೊನೆಗೊಳ್ಳಲಿ, ಅಮೆರಿಕದ ಅಜೇಯತೆಯ ಮುಖವಾಡ ಮಾತ್ರ ಇಂದು ಕಳಚಿಬಿದ್ದಿದೆ. ಇರಾನ್ ಹೂಡಿದ ಈ ಪ್ರತಿರೋಧದ ಮುಂದೆ ಅಮೆರಿಕದ ಭರ್ಜರಿ ಘೋಷಣೆಗಳು ಈಗ ಬರಿಯ ಗಾಳಿಯಲ್ಲಿ ತೇಲುವ ಮಾತುಗಳಾಗಿವೆ. ದೊಡ್ಡಣ್ಣನ ಕಾಲ ಈಗ ಮುಗೀತಿದೆ ಎಂಬ ಮುನ್ಸೂಚನೆ ಇರಾನ್ನ ಈ ಗೆಲುವಿನಲ್ಲಿ ಅಡಗಿದೆ. ಅಮೆರಿಕ ಈಗ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಹೆಣಗಾಡ್ತಾ ಇರೋದು ಜಗತ್ತಿನ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ವಿಪರ್ಯಾಸ. ಈ ಯುದ್ಧದ ಮೂಲಕ ಅಮೆರಿಕ ತನ್ನದೇ ನಾಶಕ್ಕೆ ಅಡಿಪಾಯ ಹಾಕಿಕೊಂಡಂತಿದೆ. ಟ್ರಂಪ್ ಅವರ ಪ್ರತಿಯೊಂದು ನಡೆಯೂ ಈಗ ಅವರನ್ನೇ ಸುತ್ತಿಕೊಳ್ತಿದೆ. ಇರಾನ್ನ ಪ್ರತಿರೋಧ ಕೇವಲ ಒಂದು ದೇಶದ ಹೋರಾಟವಲ್ಲ, ಅದು ಅಮೆರಿಕದ ಏಕಸ್ವಾಮ್ಯದ ವಿರುದ್ಧದ ಜಾಗತಿಕ ದನಿ. ಅಮೆರಿಕದ ಪೈಲಟ್ ಸೆರೆಯಾಗೋದು ಅಥವಾ ನಾಪತ್ತೆಯಾಗೋದು ಆ ದೇಶದ ರಕ್ಷಣಾ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯಲಿದೆ. ಇರಾನ್ನ ಮಣ್ಣಿನಲ್ಲಿ ಅಮೆರಿಕದ ಹೆಮ್ಮೆ ಹೂತು ಹೋಗ್ತಿರೋದನ್ನ ಜಗತ್ತು ಈಗ ಮೌನವಾಗಿ ವೀಕ್ಷಿಸ್ತಾ ಇದೆ.